ಪಂಚತಂತ್ರ ಸಿನಿಮಾ ಆಡಿಷನ್ ಮೂಲಕನೇ ಆಯಿತು. ಹೊಸಬ್ರನ್ನ ತೊಗೊಳ್ಳೋಣ ಈ ಸಿನಿಮಾಗೆ, ಜನ ಬೇಗ ಅಕ್ಸೆಪ್ಟ್ ಮಾಡ್ಕೊತಾರೆ. ಯಾಕೆಂದರೆ ರೇಸ್ ಪೋರ್ಷನ್ ಇತ್ತು, ಎಷ್ಟೊಂದು ಏನು ತುಂಬ ಹೈಪರ್ ಆ್ಯಕ್ಟಿವ್ ರೋಲ್ ಇತ್ತು ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರ್. ಸೊ ಅವ್ರಿಗೆ ಒಂದು 20 ಇಯರ್ ಓಲ್ಡ್ ಹುಡುಗನೂ ಬೇಕಿತ್ತು, ಆಮೇಲೆ ಫೈಟ್ ಮಾಡಿದ್ರೆ ಬಿಲೀವ್ ಮಾಡ್ಬೇಕು ಜನಗಳು, ಆ ಥರನೂ ಬೇಕಿತ್ತು, ಆ್ಯಕ್ಷನ್ ಇದು ಥರನೂ ಬೇಕಿತ್ತು. ಸೊ ಹಂಗಾಗಿ ಆ ಡೈಕಾಟಮಿ ಹೀರೋ ಬೇಕು ಅಂತ ಹುಡುಕ್ತಾಯಿದ್ರು. ಸೊ ಹಂಗಾಗಿ ನಾನು ಸಿಗ್ದೆ. ಆಮೇಲೆ ಕತೆ ಕೇಳಿದಾಗ ಅನಿಸಿದ್ದು ತುಂಬ ಹೋಮ್ವರ್ಕ್ಗಳಿತ್ತು. ಒಬ್ಬ ರೇಸರ್, ಕಾರ್ ಮೆಕ್ಯಾನಿಕ್ ಕಮ್ ರೇಸರ್ ಹೆಂಗಿರ್ತಾನೆ, ಸೊ ಹಂಗಾಗಿ ಸ್ವಲ್ಪ ಏರಿಯಾಗಳಿಗೆ ಹೋಗ್ಬಿಟ್ಟು ನಮ್ಮ ಐಕ್ಳುಗಳು ನೋಡಿ ಆ ಟ್ಯಾಟು, ಮೈ ಮೇಲೆ ಹಾಕ್ಕೊಂಡಿರೋ ಟ್ಯಾಟು ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಹೇರ್ ಸ್ಟೈಲೆಲ್ಲ ವಿಚಿತ್ರವಾಗಿರುತ್ತೆ. ಸೊ ಆ ಥರ ರೆಡಿ ಆದ್ವಿ. ನನ್ನ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ ತುಂಬ ಇದ್ದಾವೆ ನನ್ನ ಸುತ್ತಮುತ್ತ ಇಡೀ ಸಿನಿಮಾದಲ್ಲಿ. ಸೊ ಅದೇ ಆ್ಯಕ್ಚುಲಿ ಪಂಚತಂತ್ರದಲ್ಲಿ, ಯೋಗರಾಜ್ ಭಟ್ ಸಿನಿಮಾದಲ್ಲಿ ಮೇಯ್ನ್ ಹೈಲೈಟ್ ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್. ಸೊ ಅದು ಹೀರೋ ಬೇಸ್ಡ್ ಇರಲ್ಲ. ಸೊ ತುಂಬ ಜನ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಜಾ ಕೊಟ್ಟಿದ್ದಾರೆ ಅಂದರೆ ಅದು ನನ್ನನ್ನು ಹೀರೋ ಮಾಡ್ತಾಯಿದೆ ಫಿಲ್ಮಲ್ಲಿ. ಸೊ ನಾನು ಮಾಡಿರೋದು ಎಕ್ಸ್ಟ್ರಾ ಏನಿಲ್ಲ. ಸೊ ಅವ್ರುಗಳು ಏನು ಮಾಡಿದ್ದಾರೆ ನನ್ನ ಸೈಡಲ್ಲಿ, ಇವರೆಲ್ಲ, ಸೊ ದೇ ಆರ್ ಮೇಕಿಂಗ್ ಮೀ ಲುಕ್ ಗುಡ್. ಸೊ ತುಂಬ ಎಂಜಾಯ್ ಮಾಡಿದ್ದೀನಿ ಅವ್ರ ಜೊತೆ. ದೇ ಆರ್ ವೆರಿ ರೆಸ್ಪೆಕ್ಟ್ಫುಲ್, ತುಂಬ ಗೌರವದಿಂದ, ತುಂಬ ಲವಲವಿಕೆಯಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ನನ್ನ ಜೊತೆ ಇರೋ ಹುಡುಗರು ಅಜರ್, ಸಾಗರ್, ನಂದ, ಆಮೇಲೆ ಆದಿತ್ಯ ಅಂತ. ಸೊ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಅಲ್ಲೇನು ಬಾಂಡಿಂಗ್ ಇತ್ತೋ ಹಾಗೆ ಇತ್ತು ಅಲ್ಲೂ. ಫಸ್ಟ್ ಸ್ಕೆಡ್ಯೂಲಿಂದ ತೊಗೊಂಡ್ರೆ ಈ ಸಿನಿಮಾ ಆ್ಯಕ್ಚುಲಿ ಒಂಥರ ಲಾರ್ಜರ್ ದ್ಯಾನ್ ಲೈಫ್ ಮೂವಿ ಅಂತಾರಲ್ಲ ಕನ್ನಡ ಇಂಡಸ್ಟ್ರಿಲಿ, ಆ ಥರ ರೇಸು ಅದು ಇದು ಎಲ್ಲ. ಸೊ ಫಸ್ಟು ಸ್ಕೆಡ್ಯೂಲ್ ಇದ್ದಿದ್ದು ಸೆಟ್ಟಲ್ಲಿ. ಫಸ್ಟ್ ಡೇ ಆಫ್ ಶೂಟ್ ನನಗೆ ಅರ್ಧ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದು ಸೆಟ್ ನೋಡಿ. ಸೊ ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು ನಮ್ಮ ಹೊಸಮನೆ ಮೂರ್ತಿಯವರು. ತುಂಬ ಚೆನ್ನಾಗಿತ್ತು. ಗರಾಜ್ ಸೆಟ್ಟು, ಈ ಕಡೆ ಕಾಂಪ್ಲೆಕ್ಸ್ ಸೆಟ್ ಎಲ್ಲ. ಸೊ ಅಲ್ಲಿ ಹೋದಾಗ ನನಗಿನ್ನೂ ಏನಂದರೆ ಓಕೆ ಹಿಂಗಿರುತ್ತೆ ವಾತಾವರಣ. ಸೊ ನಾನು ಈ ವಾತಾವರಣದಲ್ಲಿ ಈ ಥರ ಹುಡುಗರು ಇರ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹಿಂಗಿರುತ್ತೆ. ಸೊ ಅದೆಲ್ಲ ನಿಜವಾಗ್ಲೂ ಅದು ಆ ಸೆಟ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಬರುತ್ತೆ, ಅದು ಅರ್ಧ ಕ್ಯಾರೆಕ್ಟರ್ ಮೈ ಮೇಲೆ ಬಂದುಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು ನಮ್ಮ ಸೆಟ್ದು ಏನು ಸ್ಪೆಷಾಲಿಟಿ ಅಂತಂದರೆ, ರಾತ್ರಿ ಕ್ಯಾಮ್ರಾ ಇಟ್ಟಾಗಲೇ ಒಂಥರ ಕಲರ್ಫುಲ್ಲಾಗಿ ಕಾಣಿಸೋದು, ಬೆಳಿಗ್ಗೆನೇ ಒಂಥರ ಕಾಣಿಸೋದು, ಆ ಪೇಂಟಿಂಗು, ಆಮೇಲೆ ಆ ವಿಂಟೇಜ್ ಕಾರ್ಗಳು ನಿಲ್ಲಿಸಿದ್ವಿ. ಒಬ್ಬ ರೇಸರ್ ಮೆಕ್ಯಾನಿಕ್ ಏನೇನು ಕಾರ್ ಕ್ರೇಜ್ ಇರುತ್ತೆ, ವಿಂಟೇಜ್ ಕಾರಿಂದ ಹಿಡಿದಿಲ್ಲ ಕ್ಲಾಸ್ ಕಾರ್ಗಳೆಲ್ಲ ಇಟ್ಕೊಂಡಿರ್ತಾನೆ, WRC ಕಾರ್ಸ್ ಎಲ್ಲ. ಸೊ ಆ ವಾತಾವರಣ. ಸುಜ್ಞಾನ್ ಸರ್ ಫ್ಯಾಂಟಾಸ್ಟಿಕ್ ಕ್ಯಾಮ್ರಾಮನ್. ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬಟ್ ಪಟ್ ಅಂತ ಅವ್ರ ಡಿಪಾರ್ಟ್ಮೆಂಟ್, ನಾವಿಲ್ಲಿ ಏನೋ ರೆಡಿ ಆಗ್ತಿರ್ತೀವಿ, ಅವ್ರ ಡಿಪಾರ್ಟ್ಮೆಂಟ್ ತುಂಬ ಫಾಸ್ಟಾಗಿ ವರ್ಕ್ ಆಗಿ ಓಕೆ ರೆಡಿ ಸರ್ ಅಂತ ಬರ್ತಾರೆ. ಫೈಟಿಂಗ್ ಬಂದು ವಿನೋದ್ ಮಾಸ್ಟರ್, ಯೋಗರಾಜ್ ಭಟ್ ಸರ್ ಅವ್ರಿಗೆ ಮುಂಚೆನೇ ಹೇಳ್ಬಿಟ್ಟಿದ್ರು, ಇವನ್ನೆಲ್ಲ ಮಾಡ್ತಾನೆ, ನೀನು ಮಾಡಿಸ್ಬಿಡು ಅಂತ. ಫೈಟಲ್ಲಿ ಇನ್ನೊಂದೇನೆಂದರೆ ಫುಲ್ ಫೈರ್ ಹಾಕಿದ್ವಿ, ಸೆಟ್ಗೆಲ್ಲ ಬೆಂಕಿ ಹಾಕ್ಬಿಟ್ಟು ಅದರಲ್ಲಿ ಫೈಟ್ ಮಾಡೋ ಸೀನ್. ಸೊ ಅದು ಸ್ವಲ್ಪ ಕಷ್ಟ ಇತ್ತು. ಒಂದು ಸ್ವಲ್ಪ ಮಿಸ್ ಆದರೆ ಅದು ಇದು ಎಲ್ಲೆಲ್ಲ ಹೋದರೆ ಕ್ಯಾಮ್ರಾಗೆ ಹೋಗಿ ಹೊಡಿಯುತ್ತೆ. ಒಂದು ಕಿಕ್ ಮಾಡೋ ಸೀನ್ ಇತ್ತು ನನಗೆ, ದೊಡ್ಡ ಸ್ಕಿಮ್ಮರ್ ಅದು. ಸೊ ಅದು ಸುಟ್ಟೋಯ್ತು ಓದಿ. ಆಮೇಲೆ ಇನ್ನೊಂದು ಒಂದೇ ಟೇಕ್ ಶಾಟ್ ಫೈಟ್ ಇದೆ, ಅದು ತುಂಬ ಇಷ್ಟ ಆಯ್ತು ನನಗೆ. ಎಲ್ಲರಿಗೂ ಸಖತ್ ಇಷ್ಟ. ನಮ್ಮ ಹೀರೋಯಿನು ತುಂಬ ಲೈವ್ಲಿ ಆಗಿರ್ತಾರೆ ಸೆಟ್ಟಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಶೃಂಗಾರ ಸಾಂಗ್ ಎಲ್ಲ ಇರಬೇಕಾದ್ರೆ ತುಂಬ ಪ್ರಾಕ್ಟೀಸ್ ಇರ್ತಾಯಿತ್ತು. ಇಮ್ರಾನ್ ಸರ್ ನಮ್ಮ ಕೊರಿಯೋಗ್ರಾಫರ್ ಹಿಂಗೆ ಬೇಕು ಅಂತ ಹೇಳಿದರು. ಅಂದರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಅಂದ್ರೂ ಇದು ಸುಮ್ಮನೆ ಮಾಮೂಲಿ ರೊಮ್ಯಾನ್ಸ್ ಮಾಡೋ ಸಾಂಗ್ ಥರ ಇರಬಾರ್ದು, ವಿತ್ ಕಂಟೆಂಪ್ರರಿ ಸ್ಟೈಲಲ್ಲಿ ಇರಬೇಕು, ಬಾಲಿವುಡ್ ಸ್ಟೈಲಲ್ಲಿ ಇರಬೇಕು ಅಂತೆಲ್ಲ. ಸೊ ಅದಕ್ಕೆಲ್ಲ ಒಂದು 25 ಡೇಸ್ ಪ್ರಾಕ್ಟೀಸ್ ಇತ್ತು. ಸೊ ಪ್ರಾಕ್ಟೀಸಲ್ಲೂ ಅಷ್ಟೇ ಪ್ರತಿಯೊಂದರಲ್ಲೂ ಸೋನಲ್ ವಾಸ್ ವೆರಿ ಕೋಆಪ್ರೇಟಿವ್ ವಿತ್ ಮೀ, ಈವನ್ ಇನ್ ಸೀನ್ಸ್. ಯಾಕೆಂದರೆ ಆ ಫಿಲ್ಮಲ್ಲಿ ಕೆಮಿಸ್ಟ್ರಿ ಹೆಂಗೆ ಬೇಕಿತ್ತಂದರೆ ಯೋಗರಾಜ್ ಭಟ್ ಸರ್ಗೆ, ನಾನು ಅವಳಿಗೆ ಚಿಕ್ಕವಳಿಂದ ನಾವು ಇಬ್ಬರು ತುಂಬ ಹಚ್ಕೊಂಡಿರ್ತೀವಿ. ಸೊ ಆ ಕೆಮಿಸ್ಟ್ರಿ ಸ್ಟಾರ್ಟಿಂಗಲ್ಲಿ ಹೊಸಬ್ರಿಗೆ ಸಡನ್ನಾಗಿ ಬಂದು ಮುಂಚೆ ಪರಿಚಯನೇ ಇಲ್ದವ್ರಿಗೆ, ನನಗೆ ಸೋನಲ್ಗೆ ಆ ಕೆಮಿಸ್ಟ್ರಿ ಕೊಡೋದು ಸ್ವಲ್ಪ ಕಷ್ಟ. ಸೊ ಅದನ್ನೆಲ್ಲ ಯೋಗರಾಜ್ ಭಟ್ ಸರ್ ನೀಟಾಗಿ ಹೇಳಿ ಮಾಡಿ ಇವಾಗ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲ್ಮ್. ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲನೇ ಸಾಂಗು ನಂದು ಇಂಟ್ರೊಡಕ್ಷನ್ ಸಾಂಗ್ ಅಂತ ಮಾಡಿದ್ದಾರೆ, ಈ ವಯಸ್ಸಲ್ಲಿ ಏನು ಮಾಡೋದೋ ಗೊತ್ತಾಗೋದಿಲ್ಲ ಅಂತ. ಸೊ ಆ ಸಾಂಗು ಕರೆಕ್ಟಾಗಿ ನನಗೆ, ನಮ್ಮ ಹುಡುಗರುಗಳಿಗೆ ಈ ಏಜಲ್ಲಿ ಏನು ಅನಿಸುತ್ತೋ ಅದೇ ಥರ ಬರೆದಿದ್ದಾರೆ. ಯೋಗರಾಜ್ ಭಟ್ ಸರ್ ನಿಮಗೆ ಗೊತ್ತು ನಿಮ್ಗೆ ಹೆಂಗೆ ಬರೀತಾರೆ ಅಂತ. ಇನ್ನೊಂದು ನನಗೆ ತುಂಬ ಎಕ್ಸೈಟಿಂಗ್ ಅನಿಸಿದ್ದು ವಿ ಹರಿಕೃಷ್ಣ ಸರ್ ಮ್ಯೂಸಿಕ್. ಯಾಕೆಂದ್ರೆ ಪ್ರತಿಯೊಬ್ಬ ಆ್ಯಕ್ಟರು ಇಂಡಸ್ಟ್ರಿಗೆ ಬಂದರೆ ಆ ಥರ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ ನನಗೂ ಮ್ಯೂಸಿಕ್ ಮಾಡಲಪ್ಪ ಅಂತ ಆಸೆ ಪಡ್ತಿರ್ತಾರೆ. ಸೊ ನನಗೆ ಅದೃಷ್ಟ ಸಿಕ್ತು. ಸೊ ಯೋಗರಾಜ್ ಭಟ್ ಸರ್ ಲಿರಿಕ್ಸಲ್ಲಿ ಯಾವಾಗಲೂ ನೀವು ಕೇಳ್ದಂಗೆ ಕ್ಲಾಸ್ ಸಾಂಗ್ಸು ಇರುತ್ತೆ, ಅಂದರೆ ರೊಮ್ಯಾಂಟಿಕ್ ಸ್ಮೂತ್ ಲಿರಿಕ್ಸು ಇರುತ್ತೆ, ಈ ಶೃಂಗಾರ ಥರ. ಇನ್ನು ಕೆಲವು ಕಡೆ ಹುಡುಗರಿಗೆ ಇಷ್ಟ ಆಗೋ ಥರ ಆಡು ಭಾಷೆಯಲ್ಲಿ ಅಕ್ಕಪಕ್ಕದ ಮನೇಲಿ ಹಾಡು ಹೇಳ್ತಾರಲ್ಲ, ಆ ಥರ ತುಂಬ ಸಿಂಪಲಾಗಿ ಬರೆದಿರ್ತಾರೆ.
ಸೊ ರೇಸ್ ಪೋರ್ಷನ್ಸ್ ನಮ್ಮ ಫಿಲ್ಮಲ್ಲಿ ರೇಸ್ ಪೋರ್ಷನ್ನೇ ಒಂದು ದೊಡ್ಡ ಫಿಲ್ಮ್. ಯಾಕೆಂದರೆ ರೇಸೇ ಒಂದು 25 ಡೇಸ್ ಆಯಿತು ಅನಿಸುತ್ತೆ. ಸೊ ಆ ಕಾರ್ಗಳನ್ನ ಇಟ್ಕೊಂಡು ನಮ್ಮ ಆ ಟೀಮ್ ಇತ್ತು ಜೊತೆಗೆ ಚಂದನ್, ಮನೀಶ್ ಅಂತ ಎಲ್ಲ. ಸೊ ಅವ್ರು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಡ್ರಿಫ್ಟ್ ಮಾಡೋದಕ್ಕೆ, ಏನೋ ವೀಲ್ ಸ್ಪಿನ್ ಮಾಡೋದಾಗಲಿ, ಪ್ರತಿಯೊಂದೂ. ಸೊ ಅದರಲ್ಲಿ ಕಷ್ಟ ಆ ಕಾರಲ್ಲಿ ನಮ್ಗಳ ಥರ ಈ ನಾರ್ಮಲ್ ಕಾರ್ಗಳ ಥರ ಅಲ್ಲ. ಒಳಗಡೆ AC ಇರಲ್ಲ, ಕುಷನ್ ಇರಲ್ಲ ಸೀಟ್ಸಲ್ಲಿ, ಹೆಲ್ಮೆಟ್ ಹಾಕೋಬೇಕು, ಜೊತೆಗೆ ಹ್ಯಾಂಡ್ ಬ್ರೇಕ್ ಎಲ್ಲ ತುಂಬ ಹಾರ್ಡು. ಆಮೇಲೆ ಅದು ಅಲ್ಲದೆ ನಾವು ಮಾಡಬೇಕಾಗಿರೋ ಸ್ಟಂಟ್ಸು ರಾಮನಗರ ಬೆಟ್ಟದ ಮೇಲೆ. ಬೆಟ್ಟ ಒಂದೇ ಅಲ್ಲ, ಬೆಟ್ಟದ ಥರದ 100 ಎಕ್ಸ್ಟ್ರೀಮ್ ಸ್ಟಂಟ್ಸ್ಗಳು ಮಾಡೋದಕ್ಕೆ ಯೋಗರಾಜ್ ಭಟ್ ಸರು ಅಂಥ ಲೊಕೇಶನ್ನೇ ಕೊಡ್ತಾಯಿದ್ರು. ಅಂದರೆ ಕ್ಯಾಮ್ರಾ ಹಿಡಿದಾಗ ನಮಗೆ ಜನಗಳಿಗೆ, ಆಡಿಯನ್ಸಿಗೆ ಮಜಾ ಕೊಡಲಿ ಅಂತ. ನೀವು ಫಿಲ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲ ಎಲ್ಲ ತುದಿಯಲ್ಲಿ ಮಾಡಿರೋ ಸ್ಟಂಟ್ಸ್. ಅದು ಸ್ವಲ್ಪ ಯಾಮಾರಿದ್ರೂ ಮುಗೀತು ಆ ಥರ. ಸೊ ಅದಕ್ಕೆಲ್ಲ ಮುಂಚೆನೇ ನಾವು ಸೇಫ್ಟಿನೂ ಹಾಗೆ ಇಟ್ಕೊಂಡಿದ್ವಿ, ಹಾಗೆ ನೀಟಾಗಿ ಟ್ರೈನಿಂಗು ತೊಗೊಂಡಿದ್ವಿ. ಆಮೇಲೆ ಇನ್ನೊಂದು ಶಾಟ್ ಇತ್ತು ಬ್ರಿಡ್ಜ್ ಮೇಲೆ, ಒಂದೇ ಬ್ರಿಡ್ಜ್ ಇರೋದು. ಆ ಕಡೆಯಿಂದ ನಾನು ಬರೋ ಟೈಮ್ಗೆ ಇನ್ನೊಂದು ಕಾರ್ ಬಂದುಬಿಟ್ಟು ಹಿಂಗೆ ಅಡ್ಡ ಹಾಕೋದು ಶಾಟ್ ಇತ್ತು. ಅದೊಂದು 20 ಟೇಕ್ ಆಯಿತು ಅದು. ಯಾಕೆಂದರೆ ನಮ್ಮ ಕಾರ್ಗಳು ಗೊತ್ತು, ಲೈಕ್ ಇದು ಈ ವೋಕ್ಸ್ವ್ಯಾಗನ್ ಅವ್ರು ಕೊಟ್ಟಿದ್ದ ಕಾರು, ಈ ರ್ಯಾಲಿ ಕಾರ್ಗಳು ಏನಿಲ್ಲ 200 BHP 250 BHP ಇರುತ್ತೆ, ಸಿಕ್ಕಾಪಟ್ಟೆ ಪವರ್ಫುಲ್ ಇರುತ್ತೆ. ಸೊ ಆ ಟೈಮ್ಗೆ ಇದ್ಯಾವುದೋ ಒಂದು ಕಾರ್ನ ಮ್ಯಾಚ್ ಮಾಡೋದು, ಒಟ್ಟಿಗೆ ಜೊತೆಗೆ ಬಂದು ಡ್ರಿಫ್ಟ್ ಮಾಡಿ ತುಂಬ ಡ್ರಮ್ಯಾಟಿಕ್ಕಾಗಿ ನಿಲ್ಲಿಸೋದಿದೆಯಲ್ಲ, ಅದು ತುಂಬ ಕಷ್ಟ. ಸೊ ಆ ಥರ ಎಷ್ಟೊಂದು ಟೈಮ್ ಹಿಡಿಯೋ ಶಾರ್ಟ್ಸ್ಗಳು ಇರ್ತಾಯಿತ್ತು. ಆಮೇಲೆ ಇನ್ನೊಂದು ರೇಸ್ ಪೋರ್ಷನಲ್ಲಿ ಏನಂತಂದರೆ, ಕಾರೇ ಪವರ್ಫುಲ್ ಇದ್ದಿದ್ದರಿಂದ 250 BHP ಕಾರ್ ಅಂತಂದರೆ ಆ ಸ್ಪೀಡು ಹಂಗೆ ಇರ್ತಾಯಿತ್ತು. ಜೊತೆಗೆ ಆ ಧೂಳು ಎದ್ಬಿಡ್ತಾಯಿತ್ತು ಎಲ್ಲ. ಸೊ ಆ ಧೂಳು ಎದ್ದಿದ್ರೆ ಮುಂದೆ ಹೋಗ್ತಿರೋ ಗಾಡಿ ಕಾಣಿಸಲ್ಲ, ಹಿಂದೆ ಬರ್ತಿರೋ ಗಾಡಿ ಕಾಣಿಸಲ್ಲ, ಅಕ್ಕಪಕ್ಕ ಜನ ಯಾರೂ ಕಾಣಿಸಲ್ಲ. ಸೊ ಹಂಗೆ ಮೈಸೂರು ಪೋರ್ಷನಲ್ಲಿ ಮಾಡ್ಬೇಕಾದ್ರೆ ಧೂಳು ಎಲ್ಲ ಸಿಕ್ಕಾಪಟ್ಟೆ ಇದಾಗ್ತಿತ್ತು. ಜೊತೆಗೆ ತುಂಬ ಹೆಲಿಕ್ಯಾಮ್ ಶಾರ್ಟ್ಸ್ಗಳಲ್ಲೆಲ್ಲ ನಮ್ಗೆ ಅದು ಲಾಂಗ್ ಶಾಟ್ ಬೇಕಂತಂದರೆ ಯಾರೋ ಒಬ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಶೂಟಿಂಗ್ ಹಿಡಿಯೋದು, ಅಡ್ಡ ಬಂದುಬಿಡ್ತಾಯಿದ್ರು. ಸೊ ಅವ್ರನ್ನೆಲ್ಲ ಫೀಲ್ಡ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಮಾಡೋದು, ಅದೆಲ್ಲ ತುಂಬ ಕಷ್ಟ ಆಯಿತು. ಸೊ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹರಿಪ್ರಸಾದ್ ಜಯಣ್ಣ ಹಾಗೂ ಹೇಮಂತ್ ಪರಾಡ್ಕರ್. ಅವರಿಬ್ಬರೂ ಪ್ರೊಡ್ಯೂಸರ್ ಅಂತ ಹೇಳೋಕ್ಕೆ ಆಗಲ್ಲ, ಏಕೆಂದರೆ ತುಂಬ ಸಿಂಪಲ್. ನಾನು ಸೋನಲ್ಗೆ ಹೇಳ್ತಾ ಇದ್ದೆ. ಸೊ ನನ್ನ ಸೋನಲ್ನ ಈ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದಾರೆ. ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಯೂಶ್ವಲಿ ಬೇರೆ ಸೆಟ್ಸಲ್ಲಿ ಹೆಂಗಿರ್ತೋ ಗೊತ್ತಿಲ್ಲ, ನಮಗಂತೂ ಒಂದು ಚೂರು ಪ್ರಾಬ್ಲಮ್ ಆಗಿಲ್ಲ. ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಮಾಡ್ಕೋತಾಯಿದ್ರು ಹರಿಪ್ರಸಾದ್ ಸರ್. ಫಿಲ್ಮ್ ಬಿಗಿನಿಂಗಿಂದನೂ ನಾನು ನೋಡ್ತಾ ಇದ್ದೆ, ಯೋಗರಾಜ್ ಭಟ್ ಸರು, ನಾನು, ಹರಿಪ್ರಸಾದ್ ಸರ್ ಎಲ್ಲ ವರ್ಕ್ ಮಾಡಬೇಕಾದ್ರೆ ಪ್ಲ್ಯಾನಿಂಗ್ ಏನು ಕರೆಕ್ಟಾಗಿ ಇಷ್ಟು ದಿನದಲ್ಲಿ ಇದು ಅಂತ ಹಾಕ್ತಾಯಿದ್ರು. ಅಕಸ್ಮಾತ್ ಹಿಂಗಾಗಲಿಲ್ಲ ಅಂದರೆ ಅದಕ್ಕೆ ಪ್ಲ್ಯಾನ್ B ಆ ಥರ ಬೇರೆ ಬೇರೆನೂ ಇಟ್ಕೊಂಡು ಸೇಫ್ಟಿ ಪ್ಲ್ಯಾನ್ ಮಾಡ್ತಾಯಿದ್ರು.